ಎಲ್ಲ ಶುಭ ಸಂದರ್ಭಗಳಲ್ಲೂ ಬಾಳೆ ಎಲೆ ಏನಕ್ಕೆ ಯೂಸ್ ಮಾಡ್ತಾರೆ? ಬಾಳೆ ಎಲೆ ಮೇಲೆ ಊಟ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಆಗೋ ಪರಿಣಾಮಗಳೇನು? ಬನ್ನಿ ಬಾಳೆ ಎಲೆ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ. ನಮಸ್ಕಾರ ವೀಕ್ಷಕರೇ, ಶರತ್ ರಾಜ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬಾಳೆ ಎಲೆ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ನಲ್ಲಿ ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರೋ ಅವ್ರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಇದೇ ತರ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಸ್ ನೀವು ದಿನಾಲೂ ನೋಡಬಹುದು. ಭಾರತದಲ್ಲಿ ಬಾಳೆ ಎಲೆಯಲ್ಲಿ ಊಟ ಬಡಿಸೋದು ಒಂದು ಪದ್ಧತಿ ಹಾಗೂ ಸಂಪ್ರದಾಯ ಅಂತಾನೆ ಹೇಳ್ಬೋದು. ಬಾಳೆ ಎಲೆಯಲ್ಲಿ ಊಟ ಮಾಡೋದ್ರಿಂದ ನಾವು ಜಾಸ್ತಿ ಆರೋಗ್ಯವಂತರಾಗಿರ್ಬೋದು. ಹೇಗಪ್ಪ ಅಂತೀರಾ? ಬಾಳೆ ಎಲೆಯಲ್ಲಿ ಊಟ ಮಾಡೋದ್ರಿಂದ ನಮ್ಮ ರಕ್ತ ಶುದ್ಧಿಯಾಗಿರುತ್ತೆ, ನಾವು ಮಾಡೋ ಆಹಾರ ಸುಲಭವಾಗಿ ಜೀರ್ಣವಾಗುತ್ತೆ. ಎಷ್ಟೋ ಜನ ಕಿಡ್ನಿ ಸ್ಟೋನ್ಸ್ ಇಂದ ಬಳಲ್ತಾ ಇರ್ತಾರೆ, ಅಂತವ್ರಿಗೆ ಬಾಳೆ ಎಲೆ ವರ ಅಂತಾನೆ ಹೇಳ್ಬೋದು. ಹಾಗೂ ಮೂತ್ರಕೋಶದಲ್ಲಿರುವ ಎಷ್ಟೋ ಸಮಸ್ಯೆಗಳಿಗೆ ಬಾಳೆ ಎಲೆ ಔಷಧಿಯಾಗಿದೆ. ಬಾಳೆ ಎಲೆಯಲ್ಲಿರುವ ಕ್ಲೋರೋಫಿಯಲ್ ಎನ್ನೋ ಅಂಶ ನಮ್ಮ ಕರಳಿನಲ್ಲಿರುವ ಹುಣ್ಣುಗಳನ್ನು ತಡೆಗಟ್ಟಬಹುದು. ಬಾಳೆ ಎಲೆಯಲ್ಲಿರುವ ಪಾಲಿಫಿನೈಲ್ ಎಂಬ ಅಂಶವು ಕ್ಯಾನ್ಸರ್ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಹಾಗೂ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಬಾಳೆ ಎಲೆಯಲ್ಲಿರುವುದರಿಂದ ನಾವು ತಿನ್ನೋ ಆಹಾರದಲ್ಲಿರುವ ಜೇಮ್ಸ್ ಹಾಗೂ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುತ್ತದೆ. ಎಷ್ಟೋ ಬೇರೆ ದೇಶದಲ್ಲಿ ಬಾಳೆ ಎಲೆನ ಔಷಧಿಯಾಗಿ ಯೂಸ್ ಮಾಡ್ತಾರೆ. ಹೇಗಪ್ಪ ಅಂದ್ರೆ ಬಾಳೆಯಲ್ಲಿರುವ ಆಂಟಿ ಮೈಕ್ರೋಬಲ್ ಪ್ರಾಪರ್ಟಿಯಿಂದ ನಮ್ಗೆ ಆಗಿರೋ ಚಿಕ್ಕ ಪುಟ್ಟ ಗಾಯನ ಬಾಳೆ ಎಲೆಯಿಂದ ಬೇಗ ಗುಣಪಡಿಸ್ಕೋಬಹುದು, ಅದು ಕಡಿಮೆ ಟೈಮ್ ಅಲ್ಲಿ. ಬಾಳೆ ಎಲೆಯಲ್ಲಿ ಊಟ ಮಾಡೋದ್ರಿಂದ ನಮಗ್ ಮಾತ್ರ ಅಲ್ಲ, ನಮ್ ಸುತ್ತಮುತ್ತಲಿನ ಪರಿಸರಕ್ಕೂ ಒಳ್ಳೇದು. ಏನಕ್ಕಪ್ಪ ಅಂದ್ರೆ ಬಾಳೆ ಎಲೆ ಯೂಸ್ ಮಾಡೋದ್ರಿಂದ ಬೆಳೆದಿರೋ ರೈತನ್ಗೆ ಒಂದು ಬಿಸ್ನೆಸ್ ಆಗುತ್ತೆ. ಪರಿಸರಕ್ಕೆ ಹೇಗಪ್ಪ ಒಳ್ಳೇದಾಗುತ್ತೆ ಅಂದ್ರೆ ಅದು ಬಯೋಡಿಗ್ರೇಡೇಬಲ್ ಅಂತಂದ್ರೆ ಅದು ಈಸಿಯಾಗಿ ಕರಗುತ್ತೆ, ಭೂಮಿ ಮೇಲೆ ಅದು ಈಸಿಯಾಗಿ ಕರಗುತ್ತೆ. ಹಿಂದಿನ ಕಾಲದಲ್ಲಿ ಜನ ತುಂಬಾ ವರ್ಷ ಬದುಕ್ತಿದ್ರು, ಲೈಕ್ 100 ವರ್ಷ 105 ವರ್ಷ ಇನ್ನು ಹೆಚ್ಚು ಬದುಕ್ದವ್ರು ಇದ್ದಾರೆ. ಏನಕ್ಕಪ್ಪ ಅವ್ರು ಅಷ್ಟು ದಿನ ಬದುಕ್ತಾ ಇದ್ರು ಅಂದ್ರೆ ಅವ್ರ ಲೈಫ್ ಸ್ಟೈಲು, ಅವ್ರು ತಿನ್ನೋ ಆಹಾರ, ಅವ್ರ ಡೈಲಿ ರೂಟೀನು. ಈಗಿನ ಕಾಲದಲ್ಲಿ 60 ವರ್ಷ 70 ವರ್ಷ ಬದುಕಿದ್ರೇನೆ ಜಾಸ್ತಿ ಅಂತಾರೆ. ಏನಕ್ಕಪ್ಪ ಅಂದ್ರೆ ನಮ್ ವರ್ಕ್ ಪ್ರೆಷರು, ನಮ್ದು ಲೈಫ್ ಸ್ಟೈಲು, ನಾವು ತಿಂತಿರೋ ಹೈಬ್ರಿಡ್ ಆಹಾರ, ಅದಕ್ಕೆ ಯಾವಾಗ್ಲೂ ನಾವು ಹೈಜೆನಿಕ್ ಆಗಿರ್ಬೇಕು. ಏನ್ ತಿಂದ್ರು ಹೈಜೆನಿಕ್ ಆಗಿ ಇರ್ಬೇಕು. ಎಲ್ಲಾರು ಕಷ್ಟಪಟ್ಟು ಕೆಲಸ ಮಾಡೋದೇ ತಿನ್ನಕ್ಕೆ. ಈಗಿನ ಕಾಲದಲ್ಲಿ ಎಲ್ರು ವರ್ಕ್ ಪ್ರೆಷರು, ಕೆರಿಯರ್ ಬಿಲ್ಡಿಂಗ್ಗೋಸ್ಕರ ಊಟ ಸರಿಗ್ ಮಾಡಲ್ಲ, ನಿದ್ದೆ ಸರಿಗ್ ಮಾಡಲ್ಲ. ಇದೆಲ್ಲ ನಮ್ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರನೇ ಯಾವಾಗ್ಲೂ ಹೆಲ್ದಿ ಆಗಿರೋದನ್ನ ಊಟ ಮಾಡಿ, ಯಾವಾಗ್ಲೂ ಖುಷಿಯಾಗಿರಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.